ರಾಹುಲ್ ಗಾಂಧಿ ಅವರ ಪ್ರಕಾರ 3 ವಿಧವಾದ ಕುದುರೆಗಳಿದ್ದಾವೆ ಕಾಂಗ್ರೆಸ್ ಪಾರ್ಟಿಯಲ್ಲಿ. ಒಂದು ಭಾರತ್ ಕಾ ಗೋಡ, ಇನ್ನೊಂದು ರೇಸ್ ಕಾ ಗೋಡ, ಇನ್ನೊಂದು ಲಂಗಡ ಗೋಡ. ಇಂಥ ಲಂಗಡ ಗೋಡಗಳನ್ನೆಲ್ಲ ನಾವು ಕಾಂಗ್ರೆಸ್ ಪಾರ್ಟಿಯಿಂದ ಹೊರಗಡೆ ಹಾಕ್ತೀವಿ. ಅವು ಹುಲ್ಲುಗಿಲ್ ತಿನ್ಕೊಂಡು ಸುಮ್ಮನೆ ಇರಬೇಕಷ್ಟೇ, ಇಲ್ಲಾಂದರೆ ನಾನು ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ, ಅದನ್ನು ನಾನು ಹೇಳೋಕ್ಕೋಗಲ್ಲ ಅನ್ನುವಂಥ ವಾಕ್ಯಗಳನ್ನು ಉಚ್ಚಾರಣೆ ಮಾಡಿದ್ದೆ. ನೋಟಿಸಲ್ಲಿ ಏನಂತ ಬರೆದಿರ್ತಾರೆ ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಭವಿಷ್ಯದ ಪ್ರಧಾನಮಂತ್ರಿ ಆಗ್ತಾರೆ ಭಾರತಕ್ಕೆ ಅಂತ ನೀವು ಬರೆದು ಸೈನ್ ಹಾಕಿ ಕೊಟ್ಟರೆ ನಿಮ್ಮನ್ನು ಅಮಾನತ್ ಮಾಡೋದನ್ನು ನಾವು ನಿಲ್ಲಿಸ್ತೀವಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು 6 ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗುತ್ತದೆ, ಈಗಿರುವ ಎಲ್ಲ ಜವಾಬ್ದಾರಿಯಿಂದ ನಿಮ್ಮನ್ನು ಮುಕ್ತಿಗೊಳಿಸಲಾಗುತ್ತೆ ಅಂತ ಒಂದು ಪತ್ರವನ್ನು ಬರೆದು ಕಳಿಸಿರ್ತಾರೆ. ನೀನು ನನಗೆ ಕಳಿಸಿರುವಂಥ ಈ ಅಮಾನತಿನ ಪತ್ರ ಏನಿದೆ ಅದನ್ನು ಹರಿದು ನಿನ್ನ ಮಕ್ಕದ ಮೇಲೆ ಬಿಸಾಕ್ತೀನಿ ಅಂತ ಹೇಳುವಂಥ ಮಾತನ್ನು ವಿಡಿಯೋ ಮುಂದೆನೇ ಲೈವ್ ರೆಕಾರ್ಡಿಂಗಲ್ಲಿ ಅದನ್ನು ಹರಿದು ಬಿಸಾಕಿದ್ದಾರೆ ಇವತ್ತು ರಾಹುಲ್ ಗಾಂಧಿ ಅವರ ಮುಖದ ಮೇಲೆ ಜಾಡಿಸಿ ಒದ್ದಂಗೆ. ರಾಹುಲ್ ಗಾಂಧಿ ಅವರು ಇವತ್ತು ತಾವು ಮಾಡೋಂಥ ಎಡವಟ್ಟುಗಳಿಂದಾಗಿ ಪಕ್ಷದ ಇಮೇಜನ್ನು ಡ್ಯಾಮೇಜ್ ಮಾಡೋದ್ರ ಮುಖಾಂತರ ಇಂಥ ಲಂಗಡ ಗೋಡಗಳಿಂದ ಎದುರಿಸಿ ಒದಿಸ್ಕೊಳ್ಳೋ ಅಂಥ ಕೆಲಸವನ್ನು ಮಾಡ್ಕೊಂಡಿದ್ದಾರೆ. ಇವ್ರಿಗೆಲ್ಲಿತ್ತೋ ಕೋಪ ಗೊತ್ತಿಲ್ಲ. ನೀನು ನನ್ನ ಲಂಗಡ ಗೋಡ ಅಂತ ಕರಿತೀಯಾ, ನೀನು ಈ ಲಂಗಡ ಗೋಡ ಅಂತ ನೀನು ನನ್ನ ಕರಿತಾ ಇದೆಯಲ್ಲ, ನೀನಿವತ್ತು ನೀನು ಸ್ವತಃ ರೇಸ್ ಕಾ ಗೋಡ ಅಂದರೆ ರೇಸಲ್ಲಿ ಕುದುರೆ ರೇಸಲ್ಲಿ ಓಡೋ ಕುದುರೆ ಅಂತ ತಿಳ್ಕೊಂಡಿದ್ಯಾ. ನೀನು ಭಾರತ್ ತೋಡೋ ಯಾತ್ರೆ ಮಾಡ್ಕೊಂಬಂದಲ್ಲ, ದೇಶ ಪೂರ್ತಿ ಓಡಾಡ್ಕೊಂಬಂದಲ್ಲ, ಅದ್ರ ಪರಿಣಾಮ ಏನಾಗೋಯ್ತು, ನೀನು EVMಗಳ ಮೇಲೆ ಆಪಾದನೆ ಮಾಡ್ತೀಯಾ. ಚುನಾವಣೆಗಳಲ್ಲಿ ಸೋತೋದಾಗ ನಿನ್ನಂಥ ರೇಸ್ ಗೋಡ ಕಾಂಗ್ರೆಸ್ ಪಾರ್ಟಿಯನ್ನು ಎಷ್ಟೇ ಪ್ರತಿನಿಧಿಸಿದ್ರು ಇವತ್ತು ಕಾಂಗ್ರೆಸ್ನ ಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ, ಸ್ವಲ್ಪ ನಿನ್ನ ಬೆನ್ನನ್ನು ಮುಟ್ಟಿ ನೀನು ನೋಡ್ಕೋ ಅಂತ ಹೇಳ್ತಾರೆ. ಭಾರತ್ ಕಾ ಗೋಡ ಬಗ್ಗೆ ನೀನು ಇವತ್ತು ಮಾತಾಡ್ತಾ ಇದೆಯಾ ರಾಹುಲ್ ಗಾಂಧಿ. ನೀನು ಭಾರತ್ ಕಾ ಬಗ್ಗೆ ಅಂದರೆ ಮದುವೆ ಬಗ್ಗೆ ನಿನ್ಗೇನಪ್ಪ ಗೊತ್ತು, ನೀನು ಮದುವೆನೇ ಆಗಿಲ್ಲ, ಹಂಗಾಗಿ ನಿನ್ಗೆ ಇವತ್ತು ಭಾರತ್ ಕಾ ಗೋಡ ಬಗ್ಗೆ ಮಾತಾಡುವಂಥ ಯಾವುದೇ ಅರ್ಹತೆ ಇಲ್ಲ. ನೀನೇನು ನನ್ನನ್ನು ಪಕ್ಷದಿಂದ ಉಚ್ಚಾಟನೆ ಮಾಡ್ತೀಯಾ. ನಾನು ಅವತ್ತೂ ಕಾಂಗ್ರೆಸ್ಸಿಗನೇ, ಇವತ್ತು ಕಾಂಗ್ರೆಸ್ಸಿಗನೇ, ಮುಂದೆನೂ ಕಾಂಗ್ರೆಸ್ಸಿಗನಾಗೇ ಇರ್ತೀನಿ. ರಾಹುಲ್ ಗಾಂಧಿ ನನ್ನೇನು ಉಚ್ಚಾಟನೆ ಮಾಡೋಕ್ಕಾಗಲ್ಲ ಅಂತ ಮಾತನ್ನು ಹೇಳ್ತಾರೆ. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ರಾಹುಲ್ ಗಾಂಧಿಗೆ ಜಾಡಿಸಿ ಒದ್ದ ಲಂಗಡ ಗೋಡ. ಲಂಗಡ ಗೋಡ ಅಂದರೆ ಕುಂಟು ಕುದುರೆ ಅಂತ. ಇವಾಗ ಕಾಂಗ್ರೆಸ್ನಲ್ಲಿ ಪ್ರಚಲಿತದಲ್ಲಿರುವ ವಿಷಯ ಯಾವುದು ಅಂತ ಹೇಳಿದ್ರೆ, ಯಾರಾದರೂ ನೇರವಾಗಿ ರಾಷ್ಟ್ರಪ್ರೇಮದ ಕುರಿತಾಗಿ ಮಾತನಾಡಿದ್ರೆ, ರಾಹುಲ್ ಗಾಂಧಿ ಅವರ ವಿರುದ್ಧ ಮಾತನಾಡಿದ್ರೆ, ಹೈಕಮಾಂಡ್ನ ವಿರುದ್ಧವಾಗಿ ಮಾತಾಡಿದ್ರೆ ಅವರನ್ನು ಕಾಂಗ್ರೆಸ್ ಪಕ್ಷದಿಂದ ಹೊರಗಡೆ ಹಾಕುವಂತಹ ಮತ್ತು ಅವರನ್ನು ಲಂಗಡ ಗೋಡಗಳು ಅಂತ ಕರೆಯುವಂತಹ ಒಂದು ವಿಷಯವನ್ನು ರಾಹುಲ್ ಗಾಂಧಿ ಅವರು ಇವತ್ತು ಮುಂದಿಟ್ಟಿರೋದು. ರಾಹುಲ್ ಗಾಂಧಿ ಅವರ ಪ್ರಕಾರ 3 ವಿಧವಾದ ಕುದುರೆಗಳಿದ್ದಾವೆ ಕಾಂಗ್ರೆಸ್ ಪಾರ್ಟಿಯಲ್ಲಿ. ಒಂದು ಭಾರತ್ ಕಾ ಗೋಡ, ಇನ್ನೊಂದು ರೇಸ್ ಕಾ ಗೋಡ, ಇನ್ನೊಂದು ಲಂಗಡ ಗೋಡ. ಭಾರತ್ ಕಾ ಗೋಡ ಅಂತ ಹೇಳಿದ್ರೆ ಮದುವೆ ದಿಬ್ಬಣದಲ್ಲಿ ಗಂಡನ್ನು ಕರ್ಕೊಂಡು ಹೋಗ್ತಾರಲ್ಲ ಆ ಕುದುರೆ. ರೇಸ್ ಕಾ ಗೋಡ ಅಂತಂದರೆ ಓಡುವಂಥ ಕುದುರೆಗಳು, ಅಂದರೆ ತುಂಬ ಯುವಕರು ಮತ್ತು ಸಮಾಜದಲ್ಲಿ ಚೆನ್ನಾಗಿ ಗುರುತಿಸ್ಕೊಂಡಿರೋವಂಥವ್ರು, ಕಾಂಗ್ರೆಸ್ ಪಾರ್ಟಿಗೆ ಒಂದು ವ್ಯವಸ್ಥಿತವಾಗಿ ಕೆಲಸ ಮಾಡೋವಂಥವ್ರು, ವೋಟ್ ಬ್ಯಾಂಕನ್ನು ತರಬಲ್ಲ ಅಂಥವರು ರೇಸ್ ಕಾ ಗೋಡಗಳಾಗ್ತಾರೆ. ಇನ್ನು ದೀರ್ಘಕಾಲವಾಗಿ ಅಧಿಕಾರವನ್ನು ಅನುಭವಿಸಿರೋ ಅಂಥವ್ರು ಮತ್ತು ಏನಾದರೂ ಹೈಕಮಾಂಡ್ ಜೊತೆಯಲ್ಲಿ ವಿಕಲ್ಪಗಳು ಬಂದರೆ ಬೇರೆ ಪಕ್ಷಗಳಿಗೆ ಹೋಗಿ ಮತ್ತೆ ವಾಪಸ್ ಬಂದಿರೋ ಅಂಥವ್ರು, ಮತ್ತು ಕಾಂಗ್ರೆಸ್ಸಲ್ಲಿ ಏನಾದರೂ ಕೆಟ್ಟ ಬೆಳವಣಿಗೆಗಳು ನಡೆದ್ರೆ ಅದನ್ನು ನೇರ ಹೇಳೋ ಅಂಥವ್ರು ಇವ್ರಿಗೆ ಇವಾಗ ಲಂಗಡ ಗೋಡಗಳಾಗಿ ಕಂಡಿರೋವಂಥದ್ದು. ಇತ್ತೀಚೆಗೆ ಮಧ್ಯಪ್ರದೇಶದಲ್ಲಿ ಇವರು ಸಂಘಟನಾ ಒಂದು ಸಭೆಯನ್ನು ಏನು ನಡೆಸಿದ್ರು ರಾಹುಲ್ ಗಾಂಧಿಯವರು, ಆವಾಗ ಇಂಥ ಲಂಗಡ ಗೋಡಗಳನ್ನೆಲ್ಲ ನಾವು ಕಾಂಗ್ರೆಸ್ ಪಾರ್ಟಿಯಿಂದ ಹೊರಗಡೆ ಹಾಕ್ತೀವಿ, ಅವು ಹುಲ್ಲುಗಿಲ್ ತಿನ್ಕೊಂಡು ಸುಮ್ಮನೆ ಇರಬೇಕಷ್ಟೇ, ಇಲ್ಲಾಂದರೆ ನಾನು ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ, ಅದನ್ನು ನಾನು ಹೇಳೋಕ್ಕೋಗಲ್ಲ ಅನ್ನುವಂಥ ವಾಕ್ಯಗಳನ್ನು ಉಚ್ಚಾರಣೆ ಮಾಡಿದರು. ಆವಾಗ ಯಾರಿಗೂ ಸರಿಯಾಗಿ ಅರ್ಥ ಆಗಲಿಲ್ಲ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಯಾವಾಗ ಆಪರೇಷನ್ ಸಿಂಧೂರ ಆಯ್ತಲ್ಲ, ಆವಾಗ ಮಧ್ಯಪ್ರದೇಶದಲ್ಲಿ ಈ ಮಾತನ್ನು ಉಚ್ಚಾರಣೆ ಮಾಡಲಿಕ್ಕೆ ಕಾರಣ ಏನು ಅನ್ನೋದು ಇವಾಗ ಬೆಳಕಿಗೆ ಬಂದಿರೋವಂಥದ್ದು. ಕಳೆದ 2-3 ದಿನಗಳ ಹಿಂದೆ ಏನಾಗಿದೆ ಅಂತ ಹೇಳಿದ್ರೆ, ಲಕ್ಷ್ಮಣ್ ಸಿಂಗ್ ಅನ್ನೋರು ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ ರಾಹುಲ್ ಗಾಂಧಿ ಮತ್ತು ರಾಬರ್ಟ್ ವಾದ್ರಾ ಅವರ ವಿರುದ್ಧ. ಏನು ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಅವರು ಕೇಳಿ ಒಬ್ಬರು ಸಾಂಸದರಾಗಿರುವಂಥ ರಾಹುಲ್ ಗಾಂಧಿ ಅವ್ರಿಗೆ ದೇಶದ ಒಂದು ಭದ್ರತೆಗೋಸ್ಕರ ನಡೆಸಿದಂಥ ಆಪರೇಷನ್ ಸಿಂಧೂರದ ಬಗ್ಗೆ ನಕಾರಾತ್ಮಕ ವಿಚಾರಗಳನ್ನು ಮಾತಾಡಬಾರ್ದು ಇವರು.
ಓದಲ್ಲಿ ಬಂದಲ್ಲೆಲ್ಲ ಎಷ್ಟು ರಫೇಲ್ ಜೆಟ್ ಬಿದ್ದೋಯ್ತು ಅಂತೆಲ್ಲ ಇವರು ಚರ್ಚೆ ಮಾಡಬಾರ್ದು. ಹಾಗಾಗಿ ಹಿಂಗೆ ಹೇಳ್ಕೊಂಡು ತಿರುಗಾಡ್ತಾ ಇದ್ದರೆ ರಾಹುಲ್ ಗಾಂಧಿ ಅವರು ಯಾವ ಕಾರಣಕ್ಕೂ ಮುಂದೆ ದೇಶದ ಪ್ರಧಾನಮಂತ್ರಿ ಆಗೋದಿಲ್ಲ. ಇವರು ಭವಿಷ್ಯದಲ್ಲಿ ಪ್ರಧಾನಮಂತ್ರಿ ಆಗಿರಬೇಕಾಗಿರೋವಂಥವ್ರು ದೇಶದ ಕುರಿತಾಗಿ ಈ ಥರ ನಕಾರಾತ್ಮಕ ವಿಚಾರಗಳನ್ನು ಬಿತ್ತಬಾರ್ದಾಗಿತ್ತು ಅಂತ ಹೇಳುವಂಥ ಮಾತುಗಳನ್ನು ಆಡಿರ್ತಾರೆ. ಆಮೇಲೆ ರಾಬರ್ಟ್ ವಾದ್ರಾ ಅವ್ರು ಏನು ಮಾಡಿರ್ತಾರೆ ಅಂದರೆ ಈತ ಹೇಳಿ ಕೇಳಿ ಯಾರ್ರೀ ರಾಬರ್ಟ್ ವಾದ್ರಾ ಯಾರು? ಪ್ರಿಯಾಂಕಾ ವಾಡ್ರಾ ಅವರ ಪತಿ ಅನ್ನೋದು ಒಂದೇ ಮಾನ್ಯತೆ ಬಿಟ್ಟರೆ ಈತ ಈ ಊರು ಏನಂತ ಹೇಳಿಕೆ ಕೊಟ್ಟಿರೋದು ಅಂತ ಹೇಳಿದ್ರೆ, ರೋಡ್ಗಳಲ್ಲಿ ನಮಾಜ್ ಮಾಡೋದನ್ನು ಬಿಡದೇ ಇರೋದಕ್ಕೋಸ್ಕರನೇ ಪೆಹಲ್ಗಾಮ್ನ ಒಂದು ಭಯೋತ್ಪಾದನಾ ಕೃತ್ಯ ನಡೆದಿದ್ದು, ಅವರ ಧರ್ಮದ ಮೇಲೆ ಆಚರಣೆಗೆ ವಿರೋಧ ವ್ಯಕ್ತಪಡಿಸಿದ್ದಕ್ಕೆ ಇವತ್ತು ಧರ್ಮವನ್ನು ಕೇಳಿ ಹೊಡೆದಿರೋದು ಅಂತ ಹೇಳುವಂಥ ಒಂದು ವಿಚಾರವನ್ನು ಈತ ಮಾಧ್ಯಮಗಳಲ್ಲಿ ಹೇಳ್ತಾ ಇರ್ತಾರೆ. ಇದೆರಡನ್ನೂ ಅಪೋಸ್ ಮಾಡಿರ್ತಾರೆ ಲಕ್ಷ್ಮಣ್ ಸಿಂಗ್ ಅವರು. ಲಕ್ಷ್ಮಣ್ ಸಿಂಗ್ ಅವರು ದಿಗ್ವಿಜಯ್ ಸಿಂಗ್ ಇದ್ದಾರಲ್ಲ, ಅವರ ತಮ್ಮ ಇವರು. ಅಂದರೆ ಮಾಜಿ ಮುಖ್ಯಮಂತ್ರಿ ಮಧ್ಯಪ್ರದೇಶಕ್ಕೆ ದಿಗ್ವಿಜಯ್ ಸಿಂಗ್ ಇದ್ದಾರಲ್ಲ, ಅವರ ತಮ್ಮ ಇವರು. ಇವರೇನು ಸುಮ್ಮನೆ ಅಂತಿಂಥ ಸಾಮಾನ್ಯ ನಾಯಕ ಅಲ್ಲ, ಕಾಂಗ್ರೆಸ್ಗೆ ಬೆನ್ನೆಲುಬಾಗಿ ನಿಂತಿದ್ದಂಥವ್ರು. 5 ಬಾರಿ ಏನೋ ಸಾಂಸದರಾಗಿ 3 ಬಾರಿ ಶಾಸಕರಾಗಿರೋವಂಥವ್ರು. ಹೀಗಾಗಿ ಏನಾಗುತ್ತೆ, ಈ ವಿಷಯ ಹೈಕಮಾಂಡಿಗೆ ಗೊತ್ತಾಗುತ್ತೆ. ಹೈಕಮಾಂಡಿಗೆ ಗೊತ್ತಾದಾಗ ಅಲ್ಲಿಂದ ಒಂದು ನೋಟಿಸ್ ಬರುತ್ತೆ. ಆ ನೋಟಿಸಲ್ಲಿ ಏನಂತ ಬರೆದಿರ್ತಾರೆ ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಭವಿಷ್ಯದ ಪ್ರಧಾನಮಂತ್ರಿ ಆಗ್ತಾರೆ ಭಾರತಕ್ಕೆ ಅಂತ ನೀವು ಬರೆದು ಸೈನ್ ಹಾಕಿ ಕೊಟ್ಟರೆ ನಿಮ್ಮನ್ನು ಅಮಾನತ್ ಮಾಡೋದನ್ನು ನಾವು ನಿಲ್ಲಿಸ್ತೀವಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು 6 ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗುತ್ತದೆ. ಈಗಿರುವ ಎಲ್ಲ ಜವಾಬ್ದಾರಿಯಿಂದ ನಿಮ್ಮನ್ನು ಮುಕ್ತಿಗೊಳಿಸಲಾಗುತ್ತೆ ಅಂತ ಒಂದು ಪತ್ರವನ್ನು ಬರೆದು ಕಳಿಸಿರ್ತಾರೆ. ಕಾಂಗ್ರೆಸ್ನಲ್ಲಿ ಮುಚ್ಚಿದ ಲಕೋಟೆಗಳು A4 ಸೈಜ್ ಶೀಟ್ನ ಒಂದು ಹಾಳೆಯಲ್ಲಿ ಬರೆದು ಕಳಿಸತಕ್ಕಂಥದ್ದು ಪ್ರತೀತಿ. ಇಲ್ಲಾಂದರೆ ಒಂದು ಸಣ್ಣ ಚೀಟಿ ಕೊಟ್ಬಿಡ್ತಾರೆ ಏರ್ಪೋರ್ಟಲ್ಲಿ ಇಳಿಯುವಾಗ. ಹಾಗಾಗಿ ಲಕ್ಷ್ಮಣ್ ಸಿಂಗ್ ಅವರು ನಾನು ಯಾವ ಕಾರಣಕ್ಕೂ ಇದಕ್ಕೆ ಸೈನ್ ಹಾಕೋದಿಲ್ಲ, ನಾನು ಯಾಕೆ ಕೇಳಬೇಕು, ನೀನು ಭವಿಷ್ಯದ ಪ್ರಧಾನಮಂತ್ರಿ ಆಗ್ತೀಯ ಅಂತ ಒಂದು 10 ನಿಮಿಷಗಳ ಸರಿಸುಮಾರು ಒಂದು ವಿಡಿಯೋವನ್ನು ಇವತ್ತು ಎಲ್ಲೆಡೆ ವೈರಲ್ ಆಗಿ ಕೂತಿದೆ. ಅದರಲ್ಲಿ ಅವರು ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಈ ಯಾವ ಕಾರಣಕ್ಕೂ ರಾಹುಲ್ ಗಾಂಧಿ ಅವರು ಆಪರೇಷನ್ ಸಿಂಧೂರದ ಕುರಿತಾಗಿ, ದೇಶದ ಭದ್ರತೆಯ ಕುರಿತಾಗಿ ಬಹಿರಂಗ ಚರ್ಚೆಯನ್ನು ಮಾಡ್ತಕ್ಕಂಥದ್ದು, ಪಾಕಿಸ್ತಾನಕ್ಕೆ ಪೂರಕವಾದ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಬಹುತೇಕ ಡ್ಯಾಮೇಜ್ ಮಾಡಿದೆ ಕಾಂಗ್ರೆಸ್ಗೆ ಅಂತ. ಯಾಕೆ ಅಂತ ಹೇಳಿದ್ರೆ, ನಿನ್ನ ತಂದೆಯ ಅವರು ಏಕವಚನದಲ್ಲೇ ಮಾತಾಡ್ತಾರೆ ರೀ. ಏಕವಚನದಲ್ಲೇ ರಾಹುಲ್ ಗಾಂಧಿ ವಿರುದ್ಧ ಬಹಿರಂಗವಾಗಿ ಮಾತಾಡ್ತಾ ಇದ್ದಾರೆ ವಿಡಿಯೋಗಳ ಮುಖಾಂತರ. ಅವತ್ತು ನೀನು ಮನಮೋಹನ್ ಸಿಂಗ್ ಅವರು 2013ನೇ ಇಸ್ವಿಯಲ್ಲಿ ಒಂದು ಸುಗ್ರೀವಾಜ್ಞೆ ಜಾರಿಗೆ ತೊಗೊಂಬಂದಿದ್ರಲ್ಲ, 2 ವರ್ಷ ಜೈಲು ಶಿಕ್ಷೆ ಆದಂಥ ಸಾಂಸದರಿರಲಿ, ಅವ್ರದ್ದೇನು ಅರ್ಹತೆ ಹೊರಟೋಗುತ್ತಲ್ಲ ಸದಸ್ಯತ್ವದ್ದು, ಅದನ್ನು ಮಾಡಬಾರ್ದು ಅಂತ ಒಂದು ಸುಗ್ರೀವಾಜ್ಞೆ ತಂದಿರ್ತಾರೆ. ಅದನ್ನು ನೀನು ಹೆಂಗೆ ಕ್ಯಾಮ್ರಾ ಮುಂದೆ ಹರಿದಾಕಿದೆಯೋ ಇವತ್ತು ಹಾಗೆ ನಾನು ಮಾಡ್ತೀನಿ. ನೀನು ಇವತ್ತು ಅಮಾನತ್ ಮಾಡಿದೆಯಲ್ಲ, ಪಕ್ಷದಿಂದ ಉಚ್ಚಾಟಿಸಿದೆಯಲ್ಲ 6 ವರ್ಷಗಳ ಕಾಲ, ಅದಕ್ಕೋಸ್ಕರ ನೀನು ಕೊಟ್ಟಿರೋ ಅಂಥದ್ದನ್ನು ಹರಿದು ಬಿಸಾಕ್ತೀನಿ ಅಂತ ಹೇಳುವಂಥ ಮಾತುಗಳನ್ನು ಹೇಳ್ತಾರೆ ಅವರು. ಅದಕ್ಕೂ ಮುಂಚೆ ಅವ್ರೇನು ಹೇಳ್ತಾರೆ ಅಂತ ಹೇಳಿದ್ರೆ, ದೇಶಕ್ಕಾಗಿ ಪ್ರಾಣವನ್ನು ತೆತ್ತು ಹೋರಾಟ ಮಾಡಿದಂಥ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸಹಸ್ರಾರು ಜನ ಪ್ರಾಣತರ್ಪಣ ಮಾಡಿದ್ದಾರೆ, ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಿದ್ದಾರೆ. ಆದರೆ ಸ್ವತಂತ್ರ ನಂತರದಲ್ಲಿದ್ದಂಥ ಕಾಂಗ್ರೆಸ್ ಪಾರ್ಟಿಯೇ ಬೇರೆ, ಈಗಿರುವಂಥ ಕಾಂಗ್ರೆಸ್ ಪಾರ್ಟಿಯೇ ಬೇರೆ. ನೀನಿವತ್ತು ಒಬ್ಬ ಸಾಂಸದನಾಗಿ ದೇಶದ ಸೇನೆಯ ಬಗ್ಗೆ ಕೆಟ್ಟ ಮಾತುಗಳನ್ನು ಆಡಬಾರ್ದು. ಸೇನೆಯ ಒಂದು ರಣತಂತ್ರಗಳ ಬಗ್ಗೆ ಸಂಸತ್ನಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಆದರೆ ಸೇನಾ ಬಡ್ಜೆಟ್ನ ಕುರಿತಾಗಿ ನೀವು ಪ್ರಶ್ನೆಯನ್ನು ಮಾಡ್ಬೋದು, ಬಡ್ಜೆಟ್ನ ಹೆಚ್ಚು ಮಾಡಿ ಅಂತ ಹೇಳ್ಬೋದೇ ಹೊರತು ಲೆಕ್ಕಪತ್ರಗಳನ್ನು ಕೇಳೋದಾಗಲಿ ಅಥವಾ ಸೇನೆ ಮಾಡತಕ್ಕಂಥ ರಣತಂತ್ರಗಳ ಬಗ್ಗೆ ಆಗಲಿ ಮಾತಾಡೋಕ್ಕೆ ನಿನಗೆ ಯಾವುದೇ ಅಧಿಕಾರ ಇಲ್ಲ. ಇಂಥ ಸೂಕ್ಷ್ಮ ವಿಷಯ ಗೊತ್ತಿಲ್ಲದೆ ಇರತಕ್ಕಂಥ ರಾಹುಲ್ ಗಾಂಧಿ ಈ ದೇಶದ ಪ್ರಧಾನಮಂತ್ರಿ ಹೆಂಗಾಗ್ತಾರೆ ಅಂತ ಹೇಳುವಂಥ ವಿಷಯವನ್ನು ಆ ವಿಡಿಯೋದಲ್ಲಿ ಇವರು ಹೇಳ್ತಾರೆ. ಅದಾದಮೇಲೆ ಇವ್ರಿಗೆಲ್ಲಿತ್ತೋ ಕೋಪ ಗೊತ್ತಿಲ್ಲ, ನೀನು ನನ್ನ ಲಂಗಡಾಗೌಡ ಅಂತ ಕರಿತೀಯಾ, ನೀನು ಈ ಲಂಗಡಾಗೌಡ ಅಂತ ನೀನು ನನ್ನ ಕರಿತಾ ಇದೆಯಲ್ಲ, ನೀನಿವತ್ತು ನೀನು ಸ್ವತಃ ರೇಸ್ಕಗೌಡ, ಅಂದರೆ ರೇಸಲ್ಲಿ ಕುದುರೆ ರೇಸಲ್ಲಿ ಓಡೋ ಕುದುರೆ ಅಂತ ತಿಳ್ಕೊಂಡಿದ್ಯಾ. ನೀನು ಭಾರತ ತೋಡೋ ಯಾತ್ರೆ ಮಾಡ್ಕೊಂಬಂದಲ್ಲ, ದೇಶ ಪೂರ್ತಿ ಓಡಾಡ್ಕೊಂಬಂದಲ್ಲ, ಅದ್ರ ಪರಿಣಾಮ ಏನಾಗೋಯ್ತು, ನೀನು EVMಗಳ ಮೇಲೆ ಆಪಾದನೆ ಮಾಡ್ತೀಯ. ಚುನಾವಣೆಗಳಲ್ಲಿ ಸೋತೋದಾಗ ನಿನ್ನಂಥ ರೇಸ್ ಗೌಡ ಕಾಂಗ್ರೆಸ್ ಪಾರ್ಟಿಯನ್ನು ಎಷ್ಟೇ ಪ್ರತಿನಿಧಿಸಿದ್ರು ಇವತ್ತು ಕಾಂಗ್ರೆಸ್ನ ಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ, ಸ್ವಲ್ಪ ನಿನ್ನ ಬೆನ್ನನ್ನು ಮುಟ್ಟಿ ನೀನು ನೋಡ್ಕೋ ಅಂತ ಹೇಳ್ತಾರೆ.
ಹಂಗಾಗಿ ಇವತ್ತು ಕಾಂಗ್ರೆಸ್ ಅಧೋಗತಿಗೊಟ್ಟೋಗಿದೆ, ಪತನ ಕೊಟ್ಟೋಗಿದೆ. ಮಧ್ಯಪ್ರದೇಶದಲ್ಲಿ ಒಂದು ಸೀಟನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ಲಕ್ಷ್ಮಣ್ ಸಿಂಗ್ ಅವರು ರಾಹುಲ್ ಗಾಂಧಿಗೆ ಹೇಳ್ತಾ ಇರ್ತಕ್ಕಂಥದ್ದು, ನೀನೇನು ನನ್ನನ್ನು ಪಕ್ಷದಿಂದ ಉಚ್ಚಾಟನೆ ಮಾಡ್ತೀಯಾ, ನಾನು ಅವತ್ತು ಕಾಂಗ್ರೆಸ್ಸಿಗನೇ, ಇವತ್ತು ಕಾಂಗ್ರೆಸ್ಸಿಗನೇ, ಮುಂದೆನೂ ಕಾಂಗ್ರೆಸ್ಸಿಗನಾಗೇ ಇರ್ತೀನಿ. ಹಾಗಾಗಿ ಯಾರ್ಯಾರು ಕಾಂಗ್ರೆಸ್ ಪಕ್ಷದ ಇವರಿದ್ದೀರಾ, ಕಾರ್ಯಕರ್ತರಿದ್ದೀರಾ, ನಾವೆಲ್ಲರೂ ಒಂದು ವಿನೂತನವಾದ ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಮಾಡೋಣ. ಈ ಹೈಕಮಾಂಡ್ ಎಲ್ಲ ನಿರ್ಧಾರಗಳನ್ನು ಮಾಡಲಿಕ್ಕೆ ನಾವು ಬಿಡಬಾರ್ದು. ನಮ್ಮ ಪ್ರಾದೇಶಿಕತೆಗೆ, ನಮ್ಮ ಕ್ಷೇತ್ರಕ್ಕೆ ಬೇಕಾಗಿರುವಂಥದ್ದನ್ನು ಏನೇ ನಿರ್ಧಾರಗಳನ್ನ ಮಾಡಬೇಕಾದ್ರೆ ಸ್ಥಳೀಯ ಕಾರ್ಯಕರ್ತರೇ ಕೂತ್ಕೊಂಡು ಅದನ್ನು ನಿರ್ಧಾರ ಮಾಡಬೇಕು ಅನ್ನುವಂಥ ಒಂದು ಪಕ್ಷ ಸಂಘಟನೆಯನ್ನು ನಾನು ಮಾಡ್ತೀನಿ. ಹಾಗಾಗಿ ಇವಾಗ ಮಳೆಗಾಲ ಇರೋದ್ರಿಂದ ರೈತರು ಅವರ ಕೆಲಸ ಕಾರ್ಯಗಳ ನಿಮಿತ್ತ ಕೃಷಿ ಚಟುವಟಿಕೆಯಲ್ಲಿ ಅವರು ತುಂಬ ಬ್ಯುಸಿಯಾಗಿರ್ತಾರೆ. ಮಳೆಗಾಲ ನಿಂತ ಮೇಲೆ ನಾನು ಮತ್ತೆ ಪಕ್ಷ ಸಂಘಟನೆಯನ್ನು ಮಾಡ್ತೀನಿ, ರಾಹುಲ್ ಗಾಂಧಿ ನನ್ನನ್ನೇನು ಉಚ್ಚಾಟನೆ ಮಾಡೋಕ್ಕಾಗಲ್ಲ ಅಂತ ಮಾತನ್ನು ಹೇಳ್ತಾರೆ. ಅದಾದಮೇಲೆ ಇನ್ನೊಂದು ಮಾತನ್ನೇ ಹೇಳ್ತಾರೆ, ಭಾರತ್ ಕಾ ಗೋಡ ಬಗ್ಗೆ ನೀನು ಇವತ್ತು ಮಾತಾಡ್ತಾ ಇದೆಯಾ ರಾಹುಲ್ ಗಾಂಧಿ, ನೀನು ಭಾರತ್ ಬಗ್ಗೆ ಅಂದರೆ ಮದುವೆ ಬಗ್ಗೆ ನಿನ್ಗೇನಪ್ಪ ಗೊತ್ತು, ನೀನು ಮದುವೆನೇ ಆಗಿಲ್ಲ, ಹಂಗಾಗಿ ನಿನ್ಗಿವತ್ತು ಭಾರತ್ ಕಾ ಗೋಡ ಬಗ್ಗೆ ಮಾತಾಡುವಂಥ ಯಾವುದೇ ಅರ್ಹತೆ ಇಲ್ಲ. ಹಂಗಾಗಿ ನಾನು ಇವತ್ತು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀನು ನನಗೆ ಕಳಿಸಿರುವಂಥ ಈ ಅಮಾನತಿನ ಪತ್ರ ಏನಿದೆ ಅದನ್ನು ಹರಿದು ನಿನ್ನ ಮಕ್ಕದ ಮೇಲೆ ಬಿಸಾಕ್ತೀನಿ ಅಂತ ಹೇಳುವಂಥ ಮಾತನ್ನು ವಿಡಿಯೋ ಮುಂದೆನೇ ಲೈವ್ ರೆಕಾರ್ಡಿಂಗಲ್ಲಿ ಅದನ್ನು ಹರಿದು ಬಿಸಾಕಿದ್ದಾರೆ ಇವತ್ತು ರಾಹುಲ್ ಗಾಂಧಿ ಅವರ ಮುಖದ ಮೇಲೆ ಜಾಡಿಸಿ ಒದ್ದಂಗೆ. ಅಂದರೆ ಒಂದು ಪಕ್ಷ ನಿರ್ಧಾರ ತೊಗೊಂಡ್ಮೇಲೆ ಇವ್ರೇನು ಹೇಳ್ತಾರೆ, ನಾನು ಕಾಂಗ್ರೆಸ್ ಬಿಟ್ಟೋಗಲ್ಲ ಅಂತ ಹೇಳ್ತಾರೆ. ಆದರೆ ಅಧಿಕಾರದ ಹಪಹಪ್ಪಿ ಅಂತ ಹೇಳ್ತಕ್ಕಂಥದ್ದು ಎಂಥ ಮನುಷ್ಯನೂ ಬೇಕಾದರೆ ಏನು ಬೇಕಾದ್ರೂ ಮಾತಾಡಿಸುತ್ತೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆಯಾಗಿ ನಮ್ಮ ಮೇಲೆ ನಿಲ್ಲುತ್ತೆ. ಇವಾಗ ಲಕ್ಷ್ಮಣ್ ಸಿಂಗ್ ಅವರು ಇಷ್ಟೆಲ್ಲವನ್ನು ಮಾತಾಡಿದ ಮೇಲೆ ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಟಿಕೆಟನ್ನು ಕೊಡುತ್ತಾ? ಖಂಡಿತವಾಗೂ ಕೊಡಲ್ಲ. ಅವರ ರಾಜಕೀಯ ಭವಿಷ್ಯ ಮುಗೀತಷ್ಟೇ. ಆದರೆ ಇವರು ಸ್ಥಳೀಯವಾಗಿ ಏನಾದರೂ ಸಂಘಟನೆಯನ್ನು ಮಾಡ್ಬೋದು. ಮತ್ತು ಒಳಗಡೆ ಕ್ಲೋಸ್ ಡೋರ್ ಮೀಟಿಂಗ್ಸ್ ಅಂತಾರಲ್ಲ, ಫೇಮಸ್ಸು ಕಾಂಗ್ರೆಸ್ಸಲ್ಲದು, ಅಂಥ ಕ್ಲೋಸ್ ಡೋರ್ ಮೀಟಿಂಗಲ್ಲಿ ಏನಾದರೂ ದಿಗ್ವಿಜಯ್ ಸಿಂಗ್ ಅವರ ಒಂದು ಕೃಪಾ ಕಟಾಕ್ಷದ ಮೇಲೆ ಏನಾದರೂ ಇವ್ರಿಗೆ ಮತ್ತೆ ಏನಾರ ಸ್ಥಾನಮಾನ ಲಭಿಸ್ಬೋದೇ ಹೊರತು ಒಂದು ಪಕ್ಷ 6 ವರ್ಷ ಉಚ್ಚಾಟನೆ ಮಾಡಿದೆ ಅಂತ ಹೇಳಿದ್ಮೇಲೆ. ಆದರೆ ಇವರು ತೋರಿದಂಥ ಧೈರ್ಯ ಇದೆಯಲ್ಲ, ಇವರು ದೇಶದ ಭದ್ರತೆ ಕುರಿತಾಗಿ, ಆಪರೇಷನ್ ಸಿಂಧೂರದ ಕುರಿತಾಗಿ ನಕಾರಾತ್ಮಕ ವಿಚಾರಗಳನ್ನ ಮಾತಾಡಬಾರ್ದು ಅಂತ ಹೇಳಿದ್ರಲ್ಲ, ಇದು ಮೆಚ್ಚತಕ್ಕಂಥದ್ದೇ ವಿಚಾರ. ಹಾಗಾಗಿ ರಾಹುಲ್ ಗಾಂಧಿ ಅವರು ಇವತ್ತು ತಾವು ಮಾಡೋವಂಥ ಎಡವಟ್ಟುಗಳಿಂದಾಗಿ ಪಕ್ಷದ ಇಮೇಜನ್ನು ಡ್ಯಾಮೇಜ್ ಮಾಡೋದ್ರ ಮುಖಾಂತರ ಇಂಥ ಲಂಗಡಗೋಡಗಳಿಂದ ಎಗರಿಸಿ ಒದಿಸ್ಕೊಳ್ಳೋ ಅಂಥ ಕೆಲಸವನ್ನು ಮಾಡ್ಕೊಂಡಿದ್ದಾರೆ. ಇದು ಮುಂದೆ ಆಗದೇ ಇರಲಿ. ಯಾಕೆ ಅಂತ ಹೇಳಿದ್ರೆ, ಈ ದೇಶವನ್ನು ಪ್ರತಿನಿಧಿಸ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿಯು ಕೂಡ ತನ್ನ ಜವಾಬ್ದಾರಿಯನ್ನು ಅರಿತುಕೊಂಡು ದೇಶದ ಜನತೆಗೆ ಒಂದು ಸ್ಪಷ್ಟವಾದಂಥ ಸಂದೇಶಗಳನ್ನು ಕೊಡೋದ್ರ ಮುಖಾಂತರ ಒಂದು ದಿಟ್ಟವಾದಂತಹ ರಾಜಕೀಯ ಪಕ್ಷವಾಗಿ ಹೊರಹೊಮ್ಮಲಿ ಅಂತ ಹೇಳುವಂಥ ವಿಚಾರವನ್ನು ಕಾಂಗ್ರೆಸ್ ಪಾರ್ಟಿಯ ಯಾರಿದ್ದಾರೆ ರೇಸ್ಕಾ ಗೌಡ ರಾಹುಲ್ ಗಾಂಧಿ ಅವರ ಮುಂದೆ ಇಡೋದ್ರ ಮುಖಾಂತರ ಆಟೋವಾಲಾ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.